ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಅಡಿಕೆ ಬೆಳೆಗಾರರನ್ನು ಕಾಡ್ತಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಅಡಿಕೆಯನ್ನು ಸಾಗಾಟ ಮಾಡುತ್ತಿರುವ ವಾಹನವನ್ನು ಮಹಾರಾಷ್ಟ್ರವೂ ಸೇರಿದಂತೆ ಕೆಲವು ಕಡೆಗಳಲ್ಲಿ ನಿರ್ಬಂಧಿಸಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಿರುವುದರ ಬಗ್ಗೆ ನಿನ್ನೆ ಪ್ರಹ್ಲಾದ್ ಜೋಶಿಯವರ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ನಾವು ಭೇಟಿಯಾಗಿ ಎಲ್ಲ ಮನವಿ ಕೊಟ್ಟಿದ್ದೆವು. ನಮ್ಮ ಅಡಿಕೆ ಬೆಳೆಗಾರರ ಅಡಿಕೆಯನ್ನು ಮಧ್ಯದಲ್ಲಿ ವಾಹನದ ಸಾಗಾಟದ ಸಂದರ್ಭದಲ್ಲಿ ತೊಂದರೆ ಕೊಡಬಾರದು ಮತ್ತು ವಿನಾಕಾರಣ ದಂಡ ವಿಧಿಸುವುದು ಸೇರಿದಂತೆ ಈ ಅಡಿಕೆ ಬೆಳೆಗಾರರಿಗೆ ಸಾಗಾಟದ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನೆರವಿಗೆ ಬರಬೇಕು ಅಂತೇಳಿ ನಾವು ಮನವಿ ಕೊಟ್ಟಿರೋದು. ಪ್ರಹ್ಲಾದ್ ಜೋಶಿ ಅವರು, ನಾನು, ಚೌಟ, ರಾಘವೇಂದ್ರ ಎಲ್ಲ 3 ಜನ ಎಂಪಿಗಳು ಕೂಡ ಇದ್ದೆವು. ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇನ್ನು ಮುಂದೆ ಕರ್ನಾಟಕವೂ ಸೇರಿದಂತೆ ಯಾವುದೇ ಬೆಳೆಗಾರರಿಗೆ ಅವರ ವಾಹನಕ್ಕೆ ತೊಂದರೆ ಕೊಡದೇ ಇರುವಂತೆ ಸೂಚನೆಯನ್ನು ಕಾರ್ಯದರ್ಶಿಗಳ ಮೂಲಕ ಕೊಟ್ಟಿದ್ದಾರೆ. ಬಹುತೇಕ ಬಹಳ ದಿವಸಗಳಿಂದ ಕಾಡ್ತಿರುವಂಥ ಈ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ನಮಗೆ ಆಸೆ ಇದೆ. ಕರ್ನಾಟಕ, ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರರ ಸಾಗಾಟದ ಸಮಸ್ಯೆ ಇದರಿಂದ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ ಕಾರಣಕ್ಕೋಸ್ಕರ ನಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿದ್ದೇವೆ. ಮಹಾರಾಷ್ಟ್ರದಲ್ಲಿ ಗಡಿಯನ್ನು ದಾಟಿ, ಬೆಳಗಾವಿ ಗಡಿಯನ್ನು ದಾಟಿ ಹೋದಾಗ ಹಲವಾರು ಲಾರಿಗಳನ್ನು ಅಡಿಕೆ ತುಂಬಿದ ಲಾರಿಗಳನ್ನು ನಿರ್ಬಂಧ ಮಾಡಿ ನಿಮ್ಮ ಅಡಿಕೆಯನ್ನು ತಪಾಸಣೆ ಹೆಸರಿನಲ್ಲಿ ಭಾಳ ತೊಂದರೆ ಕೊಡ್ತಾರೆ, ಕಿರುಳು ಕೊಡ್ತಾರೆ, ವಿನಾಕಾರಣ ದಂಡ ವಿಧಿಸ್ತಾರೆ, 2-3 ದಿವಸಗಳ ಕಾಲ ಲಾರಿಯನ್ನು ತಡೆ ಹಿಡಿತಾರೆ ಅಂತ ರೈತರ ದೂರಿತ್ತು. ಆ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವೆಲ್ಲ ಎಂಪಿಗಳು ಸೇರಿ ನಮ್ಮ ರೈತರಿಗೆ ತೊಂದರೆ ಆಗದಿದ್ದಂತೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದೆವು. ಎಲ್ಲವನ್ನು ವಿಷಯವನ್ನು ಆಲಿಸಿದಂಥ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಇನ್ನು ಮುಂದೆ ಕರ್ನಾಟಕದ ಯಾವುದೇ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ಕಾರ್ಯದರ್ಶಿಯವರಿಗೆ ಅಲ್ಲೇ ಮಾರ್ಗದರ್ಶನವನ್ನು ಮತ್ತು ಸೂಚನೆಯನ್ನು ಕೊಟ್ಟು ಕರ್ನಾಟಕದ ರೈತರ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ ಎಚ್ಚರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೆ. ಸರ್, ಈಗ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಯೋಗಕ್ಕೆ ಭೇಟಿ ಕೊಟ್ಟಿದ್ರಿ ನಿನ್ನೆ. ಕರ್ನಾಟಕ ರಾಜ್ಯದಲ್ಲಿ SIR ಮಾಡ್ತಿರುವಂಥ ಸಂದರ್ಭ, ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಿರುವಂಥ ಸಂದರ್ಭ, ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆ BLOವನ್ನು ಕುಳಿಸಿಕೊಂಡು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಹೆಸರಿನಲ್ಲಿ ಈ ಬಾಂಗ್ಲಾದೇಶಿಯರ ಮತವೂ ಉಳಿಸಿಕೊಳ್ಳುವಂತೆ ಮತ್ತು ವಿದೇಶದಲ್ಲಿದ್ದಂಥ ಮತಗಳನ್ನು ಕೂಡ ಉಳಿಸಿಕೊಳ್ಳುವಂತೆ, ಇನ್ನು 3-4 ಕಡೆ ಈ ಮತದಾರರ ಪಟ್ಟಿಯಲ್ಲಿ ಗುರುತಿಸಿಕೊಂಡಂತ ಪುಣ್ಯಾತ್ಮರು ಬುದ್ಧಿವಂತರಿರ್ತಾರೆ, ಅವ್ರನ್ನು ಉಳಿಸಿಕೊಳ್ಳುವಂತೆ ತಂತ್ರಗಳು ನಡೀತಾ ಇದೆ. BLOಗಳ ಮೂಲಕ ಕಾಂಗ್ರೆಸ್ಸಿನ ಕರಪತ್ರವನ್ನ, ಕಾಂಗ್ರೆಸ್ಸಿನ ಚಿಹ್ನೆ ಇರುವಂತ ಕರಪತ್ರವನ್ನ ಅಲ್ಲಿರುವಂತ ಜನರಿಗೆ ಹಂಚಿಕೆ ಮಾಡಿ, ಮಸೀದಿ, ಮದ್ರಾಸ, ಕೆಲವು ಸಾರ್ವಜನಿಕ ಸ್ಥಳದ ಜನರ ಹಂಚಿಕೆ ಮಾಡಿ ನಿಮ್ಮ ಒಟ್ಟಿಗೆ ನಾವು ಭದ್ರತೆ ಕೊಡ್ತಾ ಇದ್ದೇವೆ ಅನ್ನುವಂಥ ಭರವಸೆ ಮಾತುಗಳನ್ನ ಕಾಂಗ್ರೆಸ್ ಸರ್ಕಾರ ಅವ್ರ ಚಿಹ್ನೆ ಇರುವಂತ ಕರಪತ್ರವನ್ನು ವಿತರಣೆ ಮಾಡೋದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ, ಅದು ಕೂಡ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಮನವಿಯನ್ನು ಮಾಡಿ, ಚುನಾವಣಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ, ಈ ಕರ್ನಾಟಕದಲ್ಲಿ ನಡೀತಾ ಇರುವಂತ ಈ ಗೊಂದಲವನ್ನು ಪರಿಹಾರ ಮಾಡಬೇಕು. ಯಾವ ರೀತಿ ಮತದಾರರ ಪರಿಷ್ಕರಣೆ SIR ಆಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲೂ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು. ಪ್ರತಿ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಿ ಈ ಗೊಂದಲವನ್ನು ಪರಿಹಾರ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾವು ಮಾಡಿದೆವು. ನಮ್ಮೆಲ್ಲ ಮನವಿಗಳನ್ನ ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಶೋಭಾ ಗಂಧಾಜಿ ನೇತೃತ್ವದಲ್ಲಿ ನಾವು ತಂಡವಾಗಿ ಹೋದಾಗ ನಮ್ಮೆಲ್ಲ ಮನವಿಗಳನ್ನು ಅವರು ಸ್ವೀಕಾರ ಮಾಡಿ ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದೆ ಈಗಾಗಲೇ ಇದ್ದಾಗ ನೋಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ನಾವು ಇಲ್ಲಿವರೆಗೆ ಆಕ್ರಮವಾಗಿರುವಂತಹ ಕೆಲವು ಮತದಾರರ ಪಟ್ಟಿಯ ಪರಿಷ್ಕರಣೆ ತಡೆ ಹಿಡಿಬೇಕು ಅಂತ ಹೇಳಿದ್ದೇವೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಜ್ಞಾನೇಶ್ ಕುಮಾರ್ ಅವರು, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು, ಭರವಸೆಯನ್ನು ಕೊಟ್ಟಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.